खबर कर्नाटक से है, जहां पर बीजापुर के अंतर्गत सीदगी तालुका में वक्फ संरक्षण समिति के जानिब से हमारे संवाददाता ने बातचीत की। 10वें दिन से वह सत्याग्रह कर रहे हैं। कब्रिस्तान की जगह पर कब्रिस्तान को दिया जाए, अन्य उपयोग किए ना दिया जाए। उनकी मांगे जब तक पूरी नहीं होगी वह सत्याग्रह से नहीं हटने की चेतावनी दे रहे हैं। हमारे संवाददाता ने उनसे बातचीत की। आइए देखते हैं बीजापुर कर्नाटक से जहीर मुल्ला की खास रिपोर्ट। सर नमस्कार। ವಕ್ಫ್ ಆಸ್ತಿ ಸಂರಕ್ಷಣಾ ಸಮಿತಿ ಸಿಂಗಿ ವತಿಯಿಂದ ಇವತ್ತು ಇಲ್ಲಿ ಒಂದು ಸತ್ಯಾಗ್ರಹ ಧರಣಿ ನಡೀತಾ ಇದೆ. ಆ ಧರಣಿ 10ನೇ ದಿನಕ್ಕೆ ಕಾಲಿಟ್ಟಿದ್ದು ಸತತವಾಗಿ 10 ದಿನಗಳ ಕಾಲ ನೀವು ಸತ್ಯಾಗ್ರಹ ಮಾಡ್ತಿದ್ದೀವಿ. ಕೊನೆಗೆ ಈ ಸತ್ಯಾಗ್ರಹ ಯಾವ ಹಂತಕ್ಕೆ ಬಂದು ತಲುಪಿದೆ? ಇವತ್ತಿನ ದಿವಸ ನಾವು ಈ ಸತ್ಯಾಗ್ರಹದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲ ನಾವು ಸಂಘಟಿತರಾಗಿ ಇವತ್ತು ನಾವು ಸಂಘಟನೆ ಮಾಡಿ ಹೋರಾಟ ಮಾಡೋದ್ರ ಸಲುವಾಗಿ ಅಧಿಕಾರಿಗಳಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಮತ್ತು ಶಾಸಕರು ಕೂಡ ನಮಗೇನದ ಒಳ್ಳೆಯ ಒಂದು ಸಪೋರ್ಟ್ ಮಾಡಿದ್ದಾರೆ. ನ್ಯಾಯಕ್ಕಾಗಿ ನಾ ಇರ್ತೀನಿ, ಆ ಕಡೆ ಈ ಕಡೆ ಅಂತೇನಿಲ್ಲ. ನ್ಯಾಯ ಕಡೆ ಇರ್ತದೆ, ಆ ಕಡೆ ನಾ ನ್ಯಾಯ ಕೊಡಿಸ್ತೀನಿ ಅಂತ ಶಾಸಕರ ಅದು ಶಾಸಕರ ಈ ಮಾತುಕತೆ ಯಾವಾಗ ಆಗಿದೆ? ಎಲ್ಲಿ ಆಗಿದೆ? ಮನೆಯಲ್ಲಿ 2-3 ಸಲ ಆಗ್ಯದ. ಮತ್ತು ಇಲ್ಲಿ ನಿನ್ನೆ ಬೆಂಗಳೂರು ಹೋದಾಗ ಸಹಿತ ಬೆಂಗಳೂರಲ್ಲಿನೂ ಎಲ್ಲರೂ ನಾವು ಇದ್ದೀವಿ, ಎಲ್ಲ ಸಂಘಟಿಗರು. ತಾವು ಸಹ ಬೆಂಗಳೂರು ಹೋಗಿದ್ದೀರಾ ಸರ್? ಹಾಂ, ಬೆಂಗಳೂರಿಗೆ ಹೋಗಿದ್ದೇವೆ. ಎಲೆಕ್ಷನಲ್ಲಿ ನಾವು ಶಾಸಕರನ್ನು ಭೇಟಿಯಾದ್ವಿ. ಭೇಟಿಯಾದಾಗ ಎರಡೂ ಅವರು ಅಪೋಸಿಟ್ನವರು ನಮ್ಮ ಜೊತೆಯಲ್ಲಿ ಇದ್ದರು. ಅವ್ರು ಇದ್ದಾಗ ಏನು ಮಾಡೋದಂತ ಶಾಸಕರೇ ಅದನ್ನು ಕೇಳಿದಾಗ ನಾವು ಭೇಟಿಯಾಗಲೇ ಹೋಗಿದ್ದೀವಿ. ಅದಕ್ಕೇನಾದ್ರು ಶಾಸಕರು ಕೇಳಿದ್ರು, ನೀವು ಏನು ಮಾಡೋದು, ಹೆಂಗೆ ಇದರ ಸಮಸ್ಯೆ ಬಗೆಹರಿಬೇಕಲ್ಲ ಅಂದಾಗ ಅದರ ಪರಿಹಾರವನ್ನು ನೀವೇ ಮಾಡಬೇಕಂತ ನಾವು ಹೇಳಿದ್ವಿ. ಯಾಕಂದ್ರೆ ನೀವು ಸುಪ್ರೀಂ ಅದಿರಿ, ಯಾರು ಇದಕ್ಕೆ ಅಧಿಕಾರಿಗಳಿರಲಿ, ಮಿನಿಸ್ಟ್ರ್ ಇರಲಿ, ಯಾರೇ ಏನೇ ಇದ್ರೂ ನೀವೇ ಅದಕ್ಕೆ ಮೇನ್ ಅಂತ ನಾವು ಒಂದು ಹೇಳಿದೆ. ಅವರು ಹೇಳಿದಾಗ ಅವರು ಒಂದು ಡಿಸ್ಕಸ್ ಮಾಡೋದು ಅಂತಂದು ಡಿಸ್ಕಸ್ ಇಲ್ಲಿ ಮಾಡೋದ್ರಿಂದ ನಮ್ಮ ಸಂಘಟಕರಿಗೆ ಒಂದು ಬೇರೆ ಸಂಶಯ ಬರ್ತದೆ. ನೀವು ಅಲ್ಲೇ ಬರೀ ಅಲ್ಲೇ ಕೂತೆ ಮಾತಾಡೋ ಸ್ಟೇಜ್ನಾಗ ಅಂತ ನಾವು ಹೇಳಿದ್ವಿ. ಅದಕ್ಕಿಲ್ಲ, ಈ ಡಿಸ್ಕಸ್ ಮಾಡೋಕ್ಕೆ ಏನಾಗ್ತದೆ ಮಾಡೋಣ, ಏನು ಡಿಸ್ಕಸ್ ಮಾಡ್ತೀರಿ ಹೇಳ್ರಿ. ಅಭಿಪ್ರಾಯನ ಶಾಸಕರೇ ಹೇಳೋದು, ಸುತ್ತ ಅಂಗಡಿ ಆಗಿ ನಡವಳಿಕೆ ಕಬ್ರಸ್ತಾನ ಮಾಡಿದ್ರೆ ಒಂದು ನನ್ನ ಅಭಿಪ್ರಾಯ ಹಿಂಗೆ ಶಾಸಕರು ಹೇಳಿದಾಗ ಆಯಿತು, ಈ ವಿಷಯವನ್ನು ನಾವು ನಮ್ಮ ಸತ್ಯಾಗ್ರಹಿಗಳಿಗೆ ನಾವು ಹೋಗಿ ಮುಟ್ಟಿಸ್ತೀವಿ. ಅವರೆಲ್ಲರ ಅಭಿಪ್ರಾಯ ತೊಗೊಂಡು ಕಿಶನ್ ಅಲ್ಲಿ ಡಿಸೈಡ್ ಮಾಡುವ, ಅಲ್ಲೇ ಬರಲಿ ಅಂತ ನಾವು ಹೇಳ್ತೀವಿ. ಈ ನಿಟ್ಟಿನಲ್ಲಿ ಈ ಸತ್ಯಾಗ್ರಹ ಶಾಸಕರು ಬಂದು ಮಾತುಕತೆ ಮಾಡಿದಾಗ ಸಂಧಾನ ಮಾಡಿದಾಗ ನೀವು ಸತ್ಯಾಗ್ರಹ ಕೈ ಬಿಡ್ತೀರಾ? ನಮ್ಮ ಸಮಸ್ಯೆ ಬಗೆಹರಿತಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಕುಂತೇನು ಮಾಡೋದು ಸರ್? ಸಮಸ್ಯೆ ಅಧಿಕಾರಿಗಳು ಸಪೋರ್ಟ್ ಮಾಡ್ಯಾರ, ಮಿನಿಸ್ಟ್ರುಗಳು ಸಪೋರ್ಟ್ ಮಾಡ್ಯಾರ, ನಮಗೆ ಕರೆಕ್ಟಾಗಿ ಅನ್ಸ್ಕೊಂಡು ಈಗ ಶಾಸಕರು ಸಹಿತ ನಮ್ಗೆ ಒಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಯಾವಾಗ ಶಾಸಕರು ಇಲ್ಲಿ ಯಾವಾಗ ಭೇಟಿ? ಅವರು ಶಿರ್ಡಿಗೆ ಹೋಗಿದ್ದಾರೆ. ಈಗ ಶಿರ್ಡಿಯಿಂದ ಬಂದ ಬಳಕ ಅದನ್ನು ನಾವು ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಮಾಡಿ ಸರ್ ಹಿಂಗೇನಂತ ಹೇಳ್ತೀವಿ, ಬರ್ರಿ ನಮ್ಮ ಅಂತ ಹೇಳ್ತೀನಿ. ಹೇಳ್ಕಿಸಿಂದ ಅವ್ರಿಗೆ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಆಗಲಿ, ಅವರೇ ಇಲ್ಲಿ ಬರುವಂಥ ಫೋನ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಆಗಲಿ ಮಾಡ್ತೀವಿ. ಸರ್, ಬೆಂಗಳೂರಿನಲ್ಲಿ ಯಾವ ಅಧಿಕಾರಿಗಳಿಗೆ ಯಾವ ಜಮೀರ್ ಅಹಮದ್ ಮತ್ತು ಇಟಿ ಖಾದರ್ ಸಾಹೇಬರಿಗೆ ಮತ್ತು ನಮ್ಮ ನಸೀರ್ ಅಹಮದ್ ಸಾಹೇಬ್ ಏನು ಏನಿಲ್ಲ, ನಮ್ಮೇನು ಬೇಡಿಕೆ ಇತ್ತು, ಕಬ್ರಸ್ತಾನಿಗೆ ಉಳಿಬೇಕನ್ನುವಂಥ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಆಲ್ರೆಡಿ ನಮ್ಮ ಎಸ್.ಡಿ. ಡಾಕ್ಟರ್ ಹೇಳೋದಂಗೆ ಅಧಿಕಾರಿಗಳು ಬಂದಿದ್ದರು. ನಾವು ಎಲ್ಲರ ಮಟ್ಟಿಗೆ ಒಳ್ಳೆಯದು. ನಾವು ಅವರು ಅಕಸ್ಮಾತ್ ಅವ್ರು ಬರೆದು ಕೊಟ್ರಪ್ಪ ಅಂತಂದು ಹೇಳ್ತೀವಿ ಅಂತೇಳಿ ಎಲ್ಲರೂ ನಾವು ಅಲ್ಲಿ ಹೇಳಿದ್ದೀವಿ. ಅದಕ್ಕೆ ಅಧಿಕಾರಿಗಳು ಬಂದು ಹೋಗ್ಯಾರ. ಸರ್, ನಿಮ್ಮ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಇದೆ. ಅದು ಏನಪ್ಪ ಅಂತಂದರೆ, ಶಾದಿ ಮಹಲ್ ವಿಚಾರವಾಗಿ ನೀವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸಾಕಷ್ಟು ಅನುದಾನವನ್ನು ಪಡೆದುಕೊಂಡು ಶಾದಿ ಮಹಲ್ನ ಸ್ವಂತಕ್ಕಾಗಿ ನೀವು ಉಪಯೋಗಿಸ್ತಿದ್ದೀರಾ, ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ ಅಂತ ಒಂದು ಗಂಭೀರವಾದಂಥ ಆರೋಪ ಇದೆ. ತಾವೇನು ಹೇಳ್ತೀರ? ಶಾದಿ ಮಹಲನ್ನು ಇವತ್ತಿಗೆ ನನ್ನ ಅಂದಾಜು 8-10 ವರ್ಷ ಆಯಿತು ಮಾಡಿ. ಸುಮಾರು 100 ಜನ ಅದರಲ್ಲಿ ಲಗ್ನ ಆಗಿ ಎಲ್ಲರೂ ಮಕ್ಕಳು ಹಡಿದಾರೆ, ಎಲ್ಲನೂ ಆಗ್ಯದ. ಈಗಿದು ಮಾಡ್ತಕ್ಕಂಥ ಆರೋಪ ಏನು ಅಷ್ಟು ಸಮಂಜಸ ಅಲ್ಲ. ಅದು ನನ್ನ ಸ್ವಂತಕ್ಕಾಗಿ ಉಪಯೋಗ ಅಂತಂದ್ರೆ ಇವತ್ತು 100 ಮಂದಿ ನನ್ನ ಮೇಲೆ ರಿಜಿಸ್ಟರ್ ಅದ. ಅವ್ರಿಗೆ ಫೋನ್ ಹಚ್ಚಿ ಕೇಳಿ, ಇದೇ ಮಕ್ಕಳಿಗೆ ಅಥವಾ ಯತೀಂ ಬೇವಾ ಮಕ್ಕಳಿಗೆ ಫ್ರೀಯಾಗಿ ಇವತ್ತು ನಾವು ಲಗ್ನ ಮಾಡ್ತಾಯಿದ್ದೀವಿ. ಯತೀಂ ಬೇವಾ ಮಕ್ಕಳು ಅಕಸ್ಮಾತ್ ಇದ್ರಪ್ಪ ಅಂತಂದ್ರೆ ನಮ್ಮ ಸ್ವಂತ ಖರ್ಚಿನಿಂದ ಅವ್ರು ಉಪಚಾರ ಮಾಡಿಸಿ ₹1 ತೊಗೊಳ್ಳಾರದೇ ಸೇವೆ ಮಾಡ್ತಾಯಿದ್ದೀವಿ. ಇದು ಯಾರ್ಯಾರು ಅಕಸ್ಮಾತ್ ಸಂಶಯ ಇದ್ದರೆ ಅವ್ರ ನಂಬರ್ ಕೊಡ್ತೀನಿ, ಅವ್ರು ಫ್ರೀ ಮಾಡ್ಕೊಂಡಾರೋ ಇಲ್ಲೋ ಕಡಿಮೆ ರೇಟಿಗೆ ಮಾಡ್ಕೊಂಡು ಕೇವಲ ₹5,000 ಶಾದಿ ಹಾಲನ್ನು ನಾವು ಬಾಡಿಗೆ ಕೊಡ್ತಾಯಿದ್ದೀವಿ. ಶಾದಿ ಹಾಲದ ಬಾಡಿಗೆ ಅಲ್ಲಿ 5 ಶಾದಿ ಹಾಲು ಸ್ವಂತ ಈ ಮಾತು ಕೇಳ್ಬರ್ತಾ ಇದೆ. ಅಲ್ಲಿ 30,000 40,000 ಬಾಯಿ ಬಂದಂಗೆ ಕೈ ತೊಗೊಂಡಂಗೆ ಸಾಕಷ್ಟು ಹಣ ತೊಗೊಂಡು ಏನಪ್ಪ ಅಂತಂದರೆ ಶಾದಿ ಮಾಡಿ ಇಲ್ಲಿ ಶಾದಿ ಅಥವಾ ವಿವಾಹಕ್ಕೆ ನೀವು ಅನುಮತಿ ಕೊಡ್ತಾ ಇದ್ದೀರಿ, ವಿವಾಹಕ್ಕೆ ಒಂದು ಇದು ಮಾಡ್ತಾ ಇದ್ದೀರಿ ಅಂತ ದೊಡ್ಡ ಆರೋಪ ಇದೆ. ಅದು ಭಾಳ ಮಂದಿಗೆ ಕನ್ಫ್ಯೂಸ್ ಆಗಿದೆ.
ಅವ್ರಿಗೆ ಸರಿಯಾಗಿ ಅದರ ಬಗ್ಗೆ ಸ್ಟಡಿ ಇಲ್ಲ, ಅಭ್ಯಾಸ ಇಲ್ಲ. 35,000 ರೂಪಾಯಿ ಎದಕ್ಕೆ ತಗೋತೀವಿ ಅನ್ನೋದನ್ನ ನಂತರ 30,000 25,000 ರೂಪಾಯಿ ಯಾರೂ ಇನ್ನೊವರಿಗೆ ಕೊಟ್ಟಿಲ್ಲ. ಇನ್ನೊವರಿಗೆ ಯಾರು 35,000 ಹೇಳ್ತಾರೆ, 30,000 ಹೇಳ್ತಾರೆ. ಇನ್ನೊವರಿಗೆ ಯಾರ್ಯಾರೇ ಕೊಟ್ಟವರು ನಮ್ಗೆ ತಂದು ತೋರಿಸಿದ್ರಪ್ಪ ಅಂತಂದ್ರೆ ಅವರಿಗೆ ನಾನೇನದ ಶರಣಾಗ್ತೀನಿ. ಆ ಶಾದಿ ಮೇಲೆ ಅವ್ರ ಹೆಸರಲ್ಲಿ ಹಚ್ತೀನಿ. 35,000 ರೂಪಾಯಿ ನಾನು ಏನು ಆರೋಪ ಮಾಡ್ಯಾರ ಅಷ್ಟಕ್ಕೆ ಯಾರು ಯಾಕಂದ್ರೆ ಒಬ್ಬರೇ ಹೇಳ್ಬೇಕಲ್ಲ. ನಾ 35,000 ಕೊಟ್ಟಿನಿ ಅಂತ ರಿಸೀಟ್ ತೋರಿಸ್ಬೇಕು. ಆ ಶಾದಿ ಮೇಲೆ ನಾನು ಇವತ್ತು ಮೀಡಿಯಾದ ಮುಖಾಂತರ ಹೇಳ್ತೀನಿ, ಶಾದಿ ಮೇಲೆ ಅವ್ರ ಹೆಸರಲ್ಲಿ ಬರ್ದು ಕೊಟ್ಬಿಡ್ತೀನಿ ವೈಯಕ್ತಿಕ. ಅದು ಸ್ವಂತ ನನ್ನ ಆಸ್ತಿ, ಟ್ರಸ್ಟಿನ ಆಸ್ತಿ. ಅದು ಆ ಟ್ರಸ್ಟಿನ ಆಸ್ತಿ ಕೆಳಗೆ ಸಾಲ ಮಾಡಿದ್ರು. ಸಾಲ ಮಾಡಿ ಅದನ್ನು ಸ್ವಂತಕ್ಕಾಗಿ ನಾವು ಉಪಯೋಗ ಮಾಡ್ತಿದ್ರಪ್ಪ ಅಂತಂದ್ರೆ ಅಲ್ಲಿ ಯಾರಿಗೆ ನಾವು ಲಗ್ನ ಮಾಡ್ಕೊಡ್ತಿದ್ದಿಲ್ಲ. ಸಾವಿರಾರು ಜನ 10 ವರ್ಷದಾಗ ಎಷ್ಟು ಲಗ್ನ ಆಗಿರ್ಬೇಕು ಅನ್ನೋದು ನಮ್ಮೆಲ್ಲ ಲಿಸ್ಟ್ ಅದ. ಎಷ್ಟು ಮಂದಿ ಫ್ರೀ ಮಾಡ್ಕೊಂಡು ಹೋಗ್ಯಾರ, ಎಷ್ಟು ಮಂದಿ ಕಡಿಮೆ ರೇಟ್ನಾಗ ಬರೀ 5,000ದಾಗ ಮಾಡ್ಕೊಂಡು ಹೋದವ್ರ, ಫ್ರೀ ಮಾಡ್ಕೊಂಡು ಹೋದವ್ರು ಅದಾರೆ. ಅಲ್ಲಿ ಒಂದೇ ಶಾದಿ ಮಾಡಕ್ಕೆ ನಾನು ಪಟ್ಟಿದ್ದು ಒಂದೇ ಒಂದು ಶಾದಿ. ಅಲ್ಲಿ ನಮ್ಮ ಟ್ರಸ್ಟಿನ ವತಿಯಿಂದ 4 ಶಾದಿ ಹಾಲನ್ನು ನಾವು ಜನರಿಗೆ ಅನುಕೂಲ ಆಗೋ ಸಲುವಾಗಿ 4 ಹಾಲನ್ನು ಎಕ್ಸ್ಟ್ರಾ ಮಾಡಿದ್ದೀವಿ. ಅದಕ್ಕೂ ಸಹಿತ ಎಲ್ಲ ಸೇರಿ ನಾವು 5,000 ರೂಪಾಯಿ ತಗೋತಾ ಇದ್ದೀವಿ. ಇದಕ್ಕೆ ಟೇಬಲ್, ಕುರ್ಚಿ, ಮೈಕದು ಅದೇನು ಹೊರಗೆ ಬಾಡಿಗೆ ನಡೆದು ಅದು ಕೊಟ್ಟಿರ್ಬೋದು. ಅದರದ್ದೇನು ಅದಕ್ಕೇನು ಸಂಬಂಧ ಇಲ್ಲ. ಶಾದಿ ಹಾಲದ ಬಾಡಿಗೆ ಕೇವಲ 5,000 ರೂಪಾಯಿ ಒಂದೇ ಹಾಲದ್ದು. ಆದ್ರೆ ನಾವು ಒಂದೇ ಹಾಲಿಗೆ ತೊಗೋಬೇಕಂತ ಮಾಡಿದ್ರೆ 5 ಹಾಲು ಕೂಡ 5,000 ರೂಪಾಯಿ ತೊಗೋತೀವಿ. ಅದು 30,000 20,000 ಇದು 35 ಯಾವ್ಯಾವ ಅಕಸ್ಮಾತ್ ಕೊಟ್ಟಿದ್ದು ರಿಸಿಪ್ಟ್ ತೋರಿಸೋದ್ರೆ ಆ ಶಾದಿ ಮೇಲೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರ ಹೆಸರಲ್ಲೇ ಬರ್ದು ಕೊಡ್ತಾ ಇದ್ದೀನಿ. ಅವರಿಗೆ ಈ ಹೋರಾಟದ ಹೊಟ್ಟೆ ಕಿಚ್ಚು. ಅವ್ರಿಗೀಗ ಇಲ್ಲಿ ಹೋರಾಟ ಯಾರು ಕೊಟ್ಟಿರೇನು ಮತ್ತೆ ಅವರಿಗೆ ಕಬ್ರಸ್ತಾನ್ ಜಾಗ ಬೇಕಂತ ಹೇಳಿ ಏನು ನಾವೇನು ಹೋರಾಟ ಮಾಡ್ತಾ ಇದ್ದೀವಲ್ಲ, ಆ ಹೋರಾಟದ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ನೋಡ್ದಂಗೆ ಆ ಶಾದಿ ಮಲ್ಲೆಯಲ್ಲಿ ನಾವೇ ಸಾಕಷ್ಟು ಜನರಿಗೆ, ಬಡವರಿಗೆ ಸಾಕಷ್ಟು ಜನರಿಗೆ ಅಲ್ಲಿ ಪುಕ್ಕಟೆ ಲಗ್ನಗಳನ್ನು ಮಾಡಿಸಿದ್ದೀವಿ. ಮತ್ತು ಕಡಿಮೆ ರೇಟ್ನಲ್ಲಿ ನಾವು ಎಷ್ಟು ಕೊಡ್ತೀವಿ ಅಷ್ಟರಲ್ಲೇ ಕೂಡ ಅಷ್ಟೇ ಬಾಡಿಗೆಯಲ್ಲೇ ಕೂಡ ಲಗ್ನಗಳು ಆಗಿದ್ದಾವೆ. ಈಗ ನಾವು ಕೂಡ ಯಾಕಪ್ಪ ಅಂತಂದರೆ ನಾವು ಅದನ್ನು ಮಾಡಿದ್ದು ಆಗಿದ್ದಂತೆ ಹೇಳಬೇಕಾಗ್ತದೆ. ಹೀಗಾಗಿ ಯಾವುದೇ ಇದು ಆರೋಪ ಅದು ಸತ್ಯಕ್ಕೆ ದೂರ ಐತಿ. ಆ ಆರೋಪ ಯಾಕೆ ಮಾಡಾಕತ್ತಾರಪ್ಪ ಅಂತಂದ್ರೆ ಒಬ್ಬ ನಮ್ಮ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದಂಥ ಮಲಿಕ್ ಸಾಬ್ ಖತೀಬ್ ಅವ್ರ ಮೇಲೆ ಅವರು ಮುಂಚೂಣಿಯ ನಾಯಕರಾಗಿದ್ದು ಅವರ ಏಳಿಗೆಯನ್ನು ಸಹಿಸ್ಕೊಳ್ಳಾರಂಥ ಕೆಲವೊಂದಿಷ್ಟು ಜನ ಅದಾರಲ್ಲ, ಅದನ್ನು ಆರೋಪ ಮಾಡೋದು ಸ್ವಾಭಾವಿಕ. ಆ ಆರೋಪ आज हम जानने की कोशिश करेंगे शहर के बहुत बड़े आलिम दीन के शोएब साहब क्या कहते हैं कि पाकिस्तान रहना है या पाकिस्तान रहना है, इसके बारे में शरीयत के हिसाब से आपकी क्या राय है? अस्सलाम वालेकुम वरहमतुल्लाहि वबरकातुहू। सबसे अहम बात तो ये है कि इस्लाम के अंदर अल्लाह तबारक व तआला ने बताया है, एक है अल्लाह ताला के हुकूक और दूसरे हैं बंदों के। तो ये जो वक्त की ज़मीनों का मामला है ये बंदों के हुकूक के अंदर आता है और अल्लाह तबारक व तआला अपने हुकूक को माफ़ कर सकता है अपने फजल व करम से, लेकिन बंदों के हुकूक जो है जब तक बंदे माफ़ नहीं करते उस वक्त जो है वो माफ़ नहीं होता। अगर कोई शख्स जो है अल्लाह तबारक व तआला के रास्ते में शहीद होता है तो उसका मर्तबा तो बहुत बड़ा है, लेकिन अगर उस पर 1 रुपये का अगर कर्ज होगा वो जब तक वो कर्ज अदा नहीं करेगा उस वक्त में वो जन्नत में नहीं जा सकता, इसलिए कि वो बंदों का हक है। बंदों का हक जब तक अदा नहीं होता, अल्लाह तबारक व तआला भी यही कहता है कि बंदों के हुकूक पहले होने चाहिए, फिर उसके बाद में जो है मेरे हुकूक की बारी आएगी। तो आप देख रहे होंगे कि शरीयत ये कहती है कि बगैर इजाज़त के किसी भी शख्स का 1 रुपया भी हम नहीं ले सकते। इजाज़त के बगैर किसी भी शख्स की कोई चीज़ हम बगैर इजाज़त के नहीं ले सकते। अब तो वक्फ की ज़मीनों का मसला ऐसा होता है कि वक्फ की ज़मीन गोया कि एक कौम की ज़मीन होती है, एक शख्स की ज़मीन नहीं हुई। अगर किसी ने जो है वक्फ कर दिया कोई ज़मीन तो अब वो ज़मीन जो है एक शख्स की नहीं रही बल्कि पूरी कौम की ज़मीन रही। अब अगर कोई शख्स उसमें से 1 रुपया लेता है तो उसको कल क़यामत के दिन उतनी पूरी कौम को जो है उसे 1 रुपये का हिसाब देना पड़ेगा, क्योंकि एक शख्स का अगर हम 1 रुपया लेंगे तो कल क़यामत के दिन उसका हिसाब देना पड़ेगा। तो जब वक्फ की ज़मीन में से अगर कोई शख्स कुछ लेता है या फिर उसके अंदर जो है एनक्रोचमेंट करता है, ज़्यादती करता है, तो उसका जवाब कल क़यामत के दिन पूरी कौम से देना पड़ेगा। और कौम जब तक उसका हिसाब जो है बराबर नहीं करेगी, उसको जो है माफ़ नहीं करेगी, या फिर जो उसकी नेकियां कौम जब तक नहीं ले लेगी, तो उस वक्त तक जो है वो शख्स जो है अज़ाब से जो है बच नहीं सकता। तो एक शख्स का जो है हक अलग रहा और सारी कौम का हक अलग रहा। ये जो वक्त का मसला है ये सारी कौम का मसला है, इसलिए
कि इसलिए भी कि अब चूँकि जो है आप हजरत ने देखा होगा कि नए नए कानूनात बन रहे हैं। वक्फ जो अमेंडमेंट बिल अभी आ चुका है और उसके अंदर बहुत सारे तरमीमात हो रहे हैं। अब हम लोगों को चाहिए कि भाई जहाँ तक हो सके हम अपने औकात की, हम अपने वक्फ की ज़मीनों का हम जो है हिफाजत करने की पूरी कोशिश करें। बजाय इसके कि ये ज़मीन हमारी है, ये ज़मीन हमारी है कहने के बजाय सारे लोग इस बात पर जो है मुत्तफिक होकर के इस बात को सोचें कि हमारे मुल्क के अंदर क्या हो रहा है, औकाफ की ज़मीनों का क्या हाल हो रहा है। इसमें जो है सबसे बड़ी जो गलती है, जहाँ तक हम लोग जानते हैं, सब में बड़ी गलती जो है, सब में बड़ी लापरवाही खुद जो है वक्फ बोर्ड की है। इसके अंदर जो है बहुत सारे बेईमान लोग भी हैं और बहुत सारे रिश्वतखोर लोग भी हैं। जैसा कि आपने अभी थोड़े दिन पहले देखा होगा कि हमारे जो है ज़िले का एक जो है एडिटर जो था वो रिश्वत लेते हुए पकड़ा गया। और हमारे इस सिंदगी शहर का अगर आप जो है हाल पूछेंगे, सिंदगी शहर के बारे में पूछेंगे, तो अब तक जो है वक्फ के ज़मीनों से 1 रुपये की भी तरक्की नहीं हुई है। अभी तक जो है वक्फ की ज़मीनों से, वक्फ की जो है इतनी बड़ी यहाँ पर जो है प्रॉपर्टी है, ज़मीनें हैं, उससे जो है हमारी कौम का, हमारे जो है शहर के रहने वालों की जो है 1 रुपये की भी, हमारे गरीबों की, हमारे यतीमों की, हमारे जो है बच्चों की 1 रुपये की भी तरक्की हमारे शहर वालों की वक्फ की ज़मीनों से बिल्कुल भी नहीं हुई। इसलिए हम ये कहते हैं कि पहले जो है हमारा जो सिंदगी शहर है उसकी जो औकाफ की ज़मीन की, औकाफ की जो जायदादें होती है उसकी जो है पहले कमेटी तैयार की जाए। आपने देखा होगा कि कईयों साल हो गए हमारे यहाँ पर जो वक्फ की कमेटी होती है, जिसे अंजुमन कमेटी कहते हैं, अंजुमन कमेटी के इलेक्शन हुए, इलेक्शन के जो है इलेक्शन जब हुआ है तो वो बहुत दिन हो गए, उसके बाद में जो है कईयों साल हो गए उसका कोई इलेक्शन नहीं हुआ है। और ये सब जो है कब्रिस्तान हो, जैसा कि आप लोग सवाल कर रहे हैं, कब्रिस्तान हो या फिर जो है हमारा ईदगाह हो, ये सब जो है, या फिर जो है उधर की जो है अंजुमन हाई स्कूल वगैरह का मामला हो या ITIA हो, और फिर जो है दूसरे मसाजिद हैं, ये तमाम के तमाम जो है वक्फ की कमेटी ही के अंदर आते हैं, अंजुमन ही की कमेटी के अंदर आते हैं। पहले उसका जो है इलेक्शन किया जाए और फेयर और ट्रांसपेरेंट जो है इलेक्शन किया जाए, यानी साफ़ सुथरा इलेक्शन किया जाए, और फिर उसके अंदर जो है 11 मेंबरों को जो है चुना जाए और उसकी बॉडी बनाई जाए, उसका चेयरमैन और सेक्रेटरी चुना जाए, और फिर उसके बाद में इस मामले को उनके हवाले कर दिया जाए कि भाई यहाँ पर क्या करना चाहिए। क्योंकि वो लोग इलेक्शन जीत करके कौम का वोट लेकर के कौम की जो है अच्छाई के लिए, कौम की भलाई के लिए वो आए हुए होते हैं, तो वो लोग जो है इसका जो है सही तौर पर जो है फैसला कर सकते हैं। इसलिए हमारा कहना ये है, हमारा मांगना ये है कि हमारा जो है पूरे हमारे सिंदगी शहर के जो औकाफ की ज़मीनें हैं इनका तहफ़्फ़ुज़ हो जाए, इनको जो है बचाने की कोशिश की जाए। और इसकी एक ही सूरत ये है कि भाई पहली सूरत में जो है यहाँ पर जो है अंजुमन कमेटी का वक्फ की जो है जायदादें, वक्फ की जो पुरानी जो कमेटी होती है उसका पहली फुर्सत में जो है उसका इलेक्शन कराया जाए और फिर उसके बाद में इस मामले को उनके हवाले कर दिया जाए। बस हमारा इतना ही कहना है। वाखिर दावाना अल्हम्दुलिल्लाह।